ಒಂದು ವೇಳೆ ಕರ್ಕೊಂಡು ಹೋಗಿದ್ರು ಇಷ್ಟೊತ್ತಿಗೆಲ್ಲ ಫೋನ್ ಬರಬೇಕಿತ್ತು. ಇಲ್ಲ ಅಂದರೆ ವೈದೇಹಿ ಇಲ್ಲೇ ಎಲ್ಲೋ ಕ್ಷೇಮವಾಗಿದ್ದಾಳೆ ಅಂತ ಅರ್ಥ. ನನ್ನ ವೈದೇಹಿಗೆ ಏನೂ ಆಗಲ್ಲ, ಅದಕ್ಕೆ ಏನೂ ಆಗಲ್ಲ. ಇಲ್ಲೇ ಎಲ್ಲೋ ಇರ್ತಾಳೆ. ಗುಡಿಲಿ ಎಲ್ಲೂ ಇಲ್ಲ ದೇವಾಂಶ್, ನಾನು ಹುಡುಕಿದ್ದೀನಿ. ಅದಕ್ಕೆ ದೇವಸ್ಥಾನ ದಾಟಿದ್ರೆ ಆಶ್ರಮ, ಒಂದು ವೇಳೆ ಅಲ್ಲೇನಾದ್ರೂ ಬಚ್ಚಿಟ್ಕೊಂಡಿರ್ಬೋದಾ? ಈಗಲೇ ಬರ್ತೀನಿ ರೀ ಅದಕ್ಕೆ. ದೇವಾಂಶ್, ಮೇಡಮ್ ಮೇಡಮ್ ಏನಾಯ್ತು? ಸಿಕ್ಕದ್ಲಾ? ಇಲ್ಲ ಮೇಡಮ್, ಎಲ್ಲ ಹುಡುಕ್ತಿದ್ವಿ, ಎಲ್ಲೂ ಕಾಣಿಸ್ತಿಲ್ಲ ಅವಳು. ಎಲ್ಲಿ ಹುಡ್ಕುದ್ರು? ಬೀದಿಲ್ಲ ಯಾವ್ದಾದ್ರೂ ಮನೇಲಿ ಬಚ್ಚಿಟ್ಕೊಂಡಿರ್ತಾಳೆ. ಮನೆ ಮನೆಗೂ ಹೋಗಿ ಹುಡುಕಿ. ಯಾರಾದ್ರೂ ಅಡ್ಡ ಬಂದ್ರೆ ಅವ್ರನ್ನೂ ಕೂಡ ಮುಗಿಸ್ಬಿಡಿ. ಹೋಗಿ. ಸರಿ ಮೇಡಮ್. ನನ್ ಕಣ್ಗೆನೆ ಮಣ್ಣೆರ್ಚಿ ಓಡೋಗೋಕ್ ನೋಡ್ತಾ ಇದ್ಯಾ ವೈದೇಹಿ? ಇದ್ರೆ ದೇವಸ್ಥಾನದಲ್ಲೇ ಇರ್ಬೇಕು, ಇಲ್ಲ ಅಂದ್ರೆ ಸುತ್ತಮುತ್ತ ಎಲ್ಲಾದ್ರೂ ಇರ್ಬೇಕು. ಯಾವಾಗ್ಲಾದ್ರೂ ನೀನ್ ಆಚೆ ಬರ್ಲೇಬೇಕು. ಅವಳನ್ನ ಸಾಯಿಸ್ದೇನೆ ಇಲ್ಲಿಂದ ನಾನು ಹೋಗೋದಿಲ್ಲ. ಅವಳ ಶವನ ನಾನು ನೋಡಿದ್ಮೇಲೇನೆ ನಾನಿಲ್ಲಿಂದ ಹೋಗೋದು. ವೈದೇಹಿ, ವೈದೇಹಿ, ಇಲ್ಲೇ ಇದ್ದಾಳೆ. ಹುಲಿಯಿಂದ ತಪ್ಪಿಸ್ಕೊಂಡು ಮತ್ತೆ ಹುಲಿ ಬೋನಲ್ಲೇ ಸಿಕ್ಕಾಕೊಂಡು ಹಾಗೆ ಈ ಚಂಚಲ ಕಾರಲ್ಲೇ ಬಚ್ಚಿಟ್ಕೋಬೇಕಾ ನಾನು? ಈಗ ಈ ಕಾರಿಂದ ಇಳಿದ್ರೆ ಅವಳ ಕಣ್ಣು ಕಾಣಿಸ್ಕೋತೀನಿ. ಹಾಗೆ ಅಂತ ಕಾರಲ್ಲಿರೋ ಅಪಾಯನ ತಪ್ಪಿಸ್ಕೊಳ್ಳೋದಕ್ಕೆ ದಾರಿನೇ ಇಲ್ವಾ? ವೈದೇಹಿ, ಏನಾಯ್ತು? ಸಿಕ್ಕದ್ಲಾ? ಇಲ್ಲ ಮೇಡಮ್, ಆದರೆ ಒಂದು ಮನೆಗೆ ಹೋಗಿ ತುಂಬ ಬಾಗಿಲು ತಟ್ಟಿದೆ. ಎಷ್ಟು ತಟ್ಟಿದ್ರೂ ಅವ್ರು ತೆಗಿಲೇ ಇಲ್ಲ. ಅಲ್ಲಿರ್ಬೋದೇನೋ ಮೇಡಮ್. ಇನ್ನು ಇಲ್ಲೇ ಇದೆಯಲ್ಲೋ, ನಡಿ ಹೋಗೋಣ. ಸರಿ ನಡಿ. ಮೇಡಮ್. ಅಪ್ಪ ಹೊರಟೋಗ್ತಿದ್ದಾರೆ. ವೈದೇಹಿ, ನನ್ನ ಮನ್ಸು ಹೇಳ್ತಾ ಇದೆ ವೈದೇಹಿ, ನೀನು ಇಲ್ಲೇ ಎಲ್ಲೋ ಇದೆಯಾ ವೈದೇಹಿ? ಬಾವ, ಬಾವ ಇಲ್ಲಿಗೆ ಯಾಕೆ ಬಂದ್ರು? ಆ ರಾಕ್ಷಸಿ ಕಣ್ಣಿಗೇನಾರು ಬಿದ್ರೆ ಸಾಯಿಸ್ಬಿಡ್ತಾಳೆ. ಬಾವ, 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 ಭಾವನ ಬಾವ. ವೈದೇಹಿ,
ಬಾವಾ ನಿಂತ್ಕೋ ಬಾವಾ. ವೈದೇಹಿ 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 ಬಾವಾ ವೈದೇಹಿ ಬಾವಾ ಬಾವಾ ವೈದೇಹಿ ಎದ್ದೇಳ್ ಬಾವಾ. ಅವಳಿಗೆ ಶೂಟ್ ಮಾಡಿದ್ರೆ ಇವನ್ ಅಡ್ಡ ಬಂದ. ಇಲ್ಲಿ ಜನ ಇದ್ದಾರೆ, ಇಲ್ಲಿಂದ ಹೋಗೋಣ ಬನ್ನಿ. ಇಲ್ಲ, ಇವತ್ತು ಅವಳನ್ನ ಸಾಯಿಸ್ಲೇಬೇಕು. ಬೇಡ ಮೇಡಮ್, ಹೊರಟೋಗೋಣ ಬನ್ನಿ. ಬನ್ನಿ ಮೇಡಮ್, ಬನ್ನಿ ಮೇಡಮ್, ಬನ್ನಿ ಬನ್ನಿ ಮೇಡಮ್, ನೀವು ಬನ್ನಿ ಮೇಡಮ್. ಬಾವಾ ಬಾವಾ ವೈದೇಹಿ ಬಾವಾ ಬಾವಾ ಎದ್ದೇಳು ಬಾವಾ, ಹೇಳು ಬಾವಾ. ಬಾವಾ ಎದ್ದೇಳು ಬಾವಾ. ಬಾವಾ 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 ಎದ್ದೇಳು. ಯಾಕೆ ಬಾವಾ ಇಂಥ ಕೆಲಸ ಮಾಡ್ದೆ? ಹೋದ್ರೆ ನನ್ನ ಪ್ರಾಣ ಹೋಗ್ದಿತ್ತು. ನೀನ್ ಯಾಕೆ ಬಾವಾ ಅಡ್ಡಕ್ ಬಂದೆ? ಬಾವಾ ಬಾವಾ ಹೇಳು ಬಾವಾ. ದೇವಾಂಶ್, ಅಕ್ಕ ಏನಾಯ್ತು? ಅಕ್ಕ ದೇವಾಂಶ್, ಅಕ್ಕ ನೋಡಕ್ಕ, ಬಾವ ಎಂತ ಕೆಲಸ ಮಾಡ್ದ. ಆ ಚಂಚಲನಿಂದ ನನ್ನ ಕಾಪಾಡೋದಕ್ಕೆ ಬುಲೆಟ್ಗೆ ಎದುರುಗಡೆಗೆ ಬಂದ್ರು. ಬಾವ 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 ದೇವಾಂಶ್, ದೇವಾಂಶ್, ದೇವಾಂಶ್ ಕಣ್ಬಿಡು. ವೈದೇಹಿ, ದೇವಾಂಶಿಗೆ ಏನೂ ಆಗಲ್ಲ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ. ಬಾವ ಇದೆಲ್ಲ ನನ್ನಿಂದಾನೇ ಬಾವ. ಬಾವ ಇಲ್ಲಿ ಅಪಾಯ ಇದೆ ಅಂತ ಗೊತ್ತಿದ್ರು ನೀನ್ ಬೇಡ ಅಂದ್ರು. ನಿನ್ ಮಾತನ್ನು ಕೇಳ್ದೆ ನಾನು ಬಂದ್ಬಿಟ್ಟೆ. ಅಷ್ಟಕ್ಕೂ ನಂಗೇನಾದ್ರೂ ಪರವಾಗಿಲ್ಲ ಅಂತ ಬಂದೆ. ನೀನ್ ಯಾಕೆ ಬಂದೆ ಬಾವ? ಹಲೋ ಬಾವ, ಆಂಬ್ಯುಲೆನ್ಸ್ ಸರ್ವಿಸ್. ಬಾವ ಬೇಗ ನಾನು ಹೇಳೋ ಜಾಗಕ್ಕೆ ಆಂಬ್ಯುಲೆನ್ಸ್ ಕಳಿಸಿ. ಕಣ್ಬಿಡು ಬಾವ. ದೇವಾಂಶ್, ಬಾವ ದೇವಾಂಶ್, ಬಾವ 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 ದೇವಾಂಶ್, ಬಾವ ದೇವಾಂಶ್, ಬಾವ ದೇವಾಂಶ್, ಬಾವ ಕಣ್ಬಿಡು ಬಾವ. ಬಾವ ದೇವಾಂಶ್ ಕಣ್ಬಿಡು. ನಾವ್ 3 ಜನನು ಒಂದೇ ಅಂದೆ ಅಲ್ವಾ? ಇವಾಗ ನೀನಿಲ್ಲ ಅಂದ್ರೆ ಹೇಗೆ? ಅಕ್ಕ ಏನಾದ್ರೂ ಮಾಡಕ್ಕ. ಹಾ, ಓಕೆ ಓಕೆ ವೈದೇಹಿ. ಹಲೋ ಉರ್ಮಿಳಾ, ಎಲ್ಲಿದೀಯಾ? ದೇವಾಂಶ್ ನಿಮಗೋಸ್ಕರನೇ ಹೊರಟ. ಲಕ್ಕಿ, ದೇವಾಂಶಿಗಿಲ್ಲಿ, ದೇವಾಂಶಿಗಿಲ್ಲಿ. ಉರ್ಮಿಳಾ ಏನಾಯ್ತು? ದೇವಾಂಶ್ಗೆ ಏನಾಯ್ತು? ಮೊದ್ಲು ನೀವು ಹಾಸ್ಪಿಟಲ್ಗೆ ಹೊರಡಿ. ಹಾಸ್ಪಿಟಲ್ಗ? ಯಾಕೆ? ಅಯ್ಯೋ, ಚಂಚಲ ದೇವಾಂಶಿಗೆ ಶೂಟ್ ಮಾಡಿದ್ದಾಳೆ. ನೀವು ಬೇಗ ಹಾಸ್ಪಿಟಲ್ಗೆ ಬನ್ನಿ. ದೇವಾಂಶ್, ದೇವಾಂಶ್. ಅಮ್ಮ, ವೈದೇಹಿ ಉರ್ಮಿಳಾ ಇನ್ನೂ ಬರ್ಲೇ ಇಲ್ವಲ್ಲ ಅತ್ತೆ? ದೇವಾಂಶ್ ಹೇಳ್ದಂಗೆ ಗುಡಿಗೆ ಹೋಗಿರ್ತಾರೆ. ಹೋಗಿದನಲ್ವಾ, ಕರ್ಕೊಂಡ್ ಬರ್ತಾನೆ. ಅಮ್ಮ, ಅಮ್ಮ, ದೇವಾಂಶ್ಗೆ 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 ಏನಾಯ್ತು? ದೇವಾಂಶ್ನ ಚಂಚಲ ಶೂಟ್ ಮಾಡಿದಾಳಮ್ಮ. ಎದೆಗೆ ಹೊಡೆದ್ಲಂತೆ. ದೇವಾ, ದೇವಾಂಶ್, ದೇವಾಂಶ್, ಅಮ್ಮ, ದೇವಾಂಶ್, ದೇವಾಂಶ್, ಕೊಂದ ದೇವಾಂಶ್. ಅಯ್ಯೋ, ಲಕ್ಕಿ, ದೇವಾಂಶ್ ಇವಾಗ ಹೇಗಿದ್ದಾನೆ? ಅವನ್ಗೇನು ಆಗಿಲ್ಲ ತಾನೆ? ಏನೋ ಗೊತ್ತಿಲ್ಲ ಅಮ್ಮ. ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಚಂಚಲ ಶೂಟ್ ಮಾಡಿದ್ಲಂತೆ. ಊರ್ಮಿಳಾ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಫೋನ್ ಮಾಡಿದ್ಲು. ಗುಡಿಲಿ ಅನಾಹುತ ಆಗುತ್ತೆ ಅಂತ ಗೊತ್ತಿದ್ದು ಯಾಕೆ ಹೋದ್ರು? ನನ್ನನ್ನು ಬಲಿ ತಗೊಳ್ಳೋದು ಬಿಟ್ಟು ನನ್ನ ಕುಟುಂಬನೇ ನಾಶ ಮಾಡಿದ್ರೆ ನಾನು ಅದು ಹೇಗೆ ಸಹಿಸ್ಕೊಂಡಿರ್ಲಿ? ನಿನ್ನ ಕರುಣೆನೇ ಇಲ್ವಾ ದೇವ್ರೆ? ಯಾರೋ ಯಾವಾಗೋ ಮಾಡಿದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಕೊಡ್ತಾ ಇದೀಯಾ? ಇದನ್ನೆಲ್ಲ ನೋಡಿ ಕಣ್ಣು ಮುಚ್ಕೊಂಡಿದ್ಯಾ ದೇವ್ರೆ? ಅಜ್ಜಿ, ಬೇಗ ಹೊರಡಿ ಅಜ್ಜಿ. ಆದಷ್ಟು ಬೇಗ ಹಾಸ್ಪಿಟ್ಲ್ಗೆ ಹೋಗೋಣ. ಅಮ್ಮ ಹೇಳಮ್ಮ, ಬೇಗ ಹೋಗೋಣ. ನಡಿ ಹೋಗೋಣ. ನಡೀರಿ. ಮಾಡ್ತಾಳಮ್ಮ, ಯಾವ ಕ್ಷಣದಲ್ಲಾದ್ರೂ ಗುಡ್ ನ್ಯೂಸ್ ಬರ್ಬೋದು.
ಏನಂದ್ರೆ ಏನ್ ರಾಜಿ, ಯಾಕಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಾಯ್ತು? ಏನಂದ್ರೆ ದೇವ ಸರ್ನ ಯಾರೋ ಚಂಚಲ ಶೂಟ್ ಮಾಡಿದ್ಲಂತೆ. ಏನು ದೇವಾಂಶ್ನ? ಹೌದು, ದೇವ ಸರ್ನೇ. ಊರ್ಮಿಳಕ್ಕ ಹಾಸ್ಪಿಟ್ಲಿಗೆ ಸೇರಿಸಿದಾರಂತೆ. ಬೇಗ ಬನ್ನಿ. ಅಮ್ಮ, ಚಂಚಲ ಬಂದ್ ಗುಡ್ ನ್ಯೂಸ್ ಹೇಳ್ತಾಳೆ ಅಂದ್ರೆ ರಾಜಿ ಬಂದು ಹೇಳಿದ್ಲಲ್ಲಮ್ಮ. ಆದ್ರೂ ಚಂಚಲ ವೈದೇಹಿನೇ ಸಾಯಿಸ್ಬೇಕು ಅಂತ ಹೋಗಿದ್ದು. ದೇವಾಂಶನ್ ಯಾಕೆ ಶೂಟ್ ಮಾಡಿದ್ಲು? ವೈದೇಹಿನ್ ಶೂಟ್ ಮಾಡ್ಬೇಕಾದ್ರೆ ಹೀರೋ ತರ ಅಡ್ಡ ಹೋಗಿರ್ತಾನೆ, ಅದಕ್ಕೆ ದೇವಾಂಶನ ಶೂಟ್ ಮಾಡಿರ್ತಾಳೆ. ಆದ್ರೂ ಇದು ಒಂಥರ ಒಳ್ಳೇದಾಯ್ತು ಬಿಡು. ವೈದೇಹಿ ಸತ್ರೆ ಸೇಡ್ ಮಾತ್ರ ತೀರಿರೋದು, ದೇವಾಂಶ್ ಸತ್ರೆ ರಾಜ್ಯಾಧಿಕಾರ ಸಿಗುತ್ತೆ. ಸಿಂಹಾಸನ ಆಮೇಲೆ. ಅಷ್ಟಕ್ಕೂ ದೇವಾಂಶ್ ಸತ್ನೋ ಇಲ್ವೋ? ಎದೆಗೆ ಗುಂಡು ತಾಗಿದ್ರು ಸಾಯ್ದೆ ಹಾಸ್ಪಿಟ್ಲ್ವರೆಗೂ ಹೋಗಿದ್ದಾನೆ ಅಂದ್ರೆ ವೈದೇಹಿ ಹೇಗಾದ್ರೂ ಬದುಕಿಸೋ ಪ್ರಯತ್ನ ಮಾಡ್ತಾಳೆ. ಹೌದಮ್ಮ, ನಾವು ಹಾಸ್ಪಿಟ್ಲಿಗೆ ಹೋಗಿ ದೇವಾಂಶ್ ಸಾಯೋವರೆಗೂ ಅಲ್ಲೇ ಇರಬೇಕು. ಒಂದು ವೇಳೆ ಅವನು ಬದುಕೋ ಚಾನ್ಸ್ ಇದೆ ಅಂತ ಅಂದ್ರೆ ಅವನನ್ನು ಮುಗಿಸೋ ಅಂತ ಏರ್ಪಾಟು ನಾವಲ್ಲಿ ಮಾಡಬೇಕು. ಏ ವಾಲಿ, ಈಗ ನಾವು ಹೋಗದೆ ಇದ್ರೆ ಚಂಚಲ ಕೈಯಲ್ಲಿ ನಾವೇ ಇದನ್ನ ಮಾಡಿಸಿದೀವಿ ಅನ್ನೋ ಅನುಮಾನ ಬರುತ್ತೆ. ಅಲ್ಲೇ ಇದ್ದು ಮೇಲ್ ಕಳಿಸ್ಬಿಡೋಣ, ನಡಿಯೋ. ಏನ್ ಹೇಳ್ತಿದ್ದೀರಾ ಅತ್ತೆ? ನೀನಿನ್ನೂ ಹೋಗ್ಲಿಲ್ವಾ? ಇಲ್ಲೇ ಇದ್ಯಾ? ನೀವ್ ಏನ್ ಮಾತಾಡ್ತಿದ್ರಿ ಹೇಳಿ ಅತ್ತೆ. ಏನಂದ್ರೆ ದೇವ ಅವರಿಗೆ ನೀವೇನು ಮಾಡಿಲ್ಲ ತಾನೆ? ಅಯ್ಯೋ ರಾಜಿ, ನನ್ ಮೇಲೆ ಅನುಮಾನ ಪಡ್ತೀಯ? ನಾನು ಬದಲಾಗಿದ್ದೀನಲ್ಲ, ಈಗ ನನಗೆ ನೀನ್ ಧ್ಯಾನ ಬಿಟ್ರೆ ಬೇರೆ ಯಾವ ಯೋಚನೆನೂ ಇಲ್ಲ. ಮತ್ ಅತ್ತೆ ಯಾಕೆ ಮೇಲ್ ಕಳಿಸ್ಬಿಡೋಣ ಅಂತಿದ್ದಾರೆ? ಮೇಲಕ್ಕಲ್ಲ, ಫ್ಲೈಟ್. ಬೇಕಾದ್ರೆ ನಾವು ಫ್ಲೈಟಲ್ಲಿ ಅವನನ್ನು ಫಾರಿನ್ ಕಳಿಸಿ ಉಳಿಸ್ಕೊಳ್ಳೋಣ ಅಂತಿದ್ರು. ಅಲ್ವಾ ಅಮ್ಮ? ಹೌದಮ್ಮ, ದೇವಾಂಶು ನಮ್ಮೆಲ್ರಿಗೋಸ್ಕರ ತುಂಬಾ ಮಾಡಿದಾನೆ. ನೋಡು, ನಿಮ್ಮಿಬ್ಬರು ಮದುವೆ ಮಾಡಿಸಿದಾನೆ. ದೇವಾಂಶ್ ಬದುಕ್ಬೇಕಮ್ಮ. ಉಳಿಸ್ಕೊಳ್ಳೋಣ ಅಮ್ಮ. ನಂದು ದೇವಾಂಶ್ದು ಒಂದೇ ರಕ್ತ. ಬೇಕಾದ್ರೆ ನಾನು ನನ್ನ ರಕ್ತ ಕೊಟ್ಟೆ ಕಾಪಾಡ್ಕೋತೀನಿ. ನಡೀರಿ. ನಡಿಯಪ್ಪ. ಡಾಕ್ಟರ್ 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 ಡಾಕ್ಟರ್, ನನ್ನ ಭಾವನ ಕಾಪಾಡಿ ಡಾಕ್ಟರ್. ಏನಾಯ್ತು? ಗನ್ನಿಂದ ಶೂಟ್ ಮಾಡಿದ್ದಾರೆ. ಈಗಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಗನ್ನಲ್ಲಿ ಶೂಟ್ ಮಾಡಿದ್ರಾ? ಪೊಲೀಸ್ ಕೇಸಮ್ಮ, ಕಂಪ್ಲೇಂಟ್ ಕೊಟ್ರಾ? ಡಾಕ್ಟರ್, ಆ ಫಾರ್ಮಾಲಿಟೀಸ್ನೆಲ್ಲ ನಾನು ನೋಡ್ಕೋತೀನಿ. ಮೊದಲು ನೀವು ದೇವಾಂಶ್ ಪ್ರಾಣನ ಕಾಪಾಡಿ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ದಯವಿಟ್ಟು ನನ್ನ ಗಂಡನ್ನ ಕಾಪಾಡಿ. ಏನಮ್ಮ ಇದು? ಮೊದ್ಲು ಅವ್ರು ಜೀವಂತವಾಗಿದ್ದಾರೋ ಇಲ್ವೋ ನೋಡ್ಬೇಕು. ಎದೆ ಪಕ್ಕದಲ್ಲಿ ಬುಲೆಟ್ ಬಿದ್ದಿದೆ, ಪಲ್ಸ್ ಸಿಗ್ತಾ ಇಲ್ಲ. ಬಾವಾ ಬಾವಾ ಎದ್ದೇಳ್ ಬಾವಾ. ಬಾವಾ ಡಾಕ್ಟರ್, ನನ್ನ ಬಾವ ಜೀವಂತವಾಗೇ ಇದ್ದಾರೆ. ನನ್ನ ಬಾವ ಜೀವಂತವಾಗಿದ್ದಾರೆ. ಪ್ಲೀಸ್ ನಿಮ್ಮ ಕೈ ಮುಗಿತೀನಿ. ಬಾವಾ 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 ಎದ್ದೇಳ್ ಬಾವಾ. ಮೇಡಮ್ ಪ್ಲೀಸ್ ಇವ್ರನ್ನ ಹಿಡ್ಕೊಳ್ಳಿ. ಟ್ರೀಟ್ಮೆಂಟ್ ಶುರು ಮಾಡೋಣ ಬನ್ನಿ. ಟ್ರೀಟ್ಮೆಂಟ್ ಮಾಡೋದು ಬಿಡು. ವೈದೇಹಿ ಬಿಡು. ವೈದೇಹಿ ಟ್ರೀಟ್ಮೆಂಟ್ ಮಾಡೋದು ಬಿಡು. ವೈದೇಹಿ ವೈದೇಹಿ ವೈದೇಹಿ, ನಾನು ಹೇಳೋದನ್ನ ಕೇಳು. ವೈದೇಹಿ ವೈದೇಹಿ ಅಕ್ಕ ವೈದೇಹಿ ಅಕ್ಕ, ಭಯ ಆಗ್ತಿದೆ. ಭಯ ವೈದೇಹಿ ಅಕ್ಕ. ಸಮಾಧಾನ ಮಾಡ್ಕೋ ವೈದೇಹಿ. ವೈದೇಹಿ ಡಾಕ್ಟರ್ ಏನೇನೋ ಅಂತಿದ್ದಾರೆ. ಕೂತ್ಕೋ ಅಕ್ಕ ಕೂತ್ಕೋ. ವೈದೇಹಿ, ದೇವಾಂಶಿಗೆ ಏನೂ ಆಗಲ್ಲ. ಪ್ರಾಣ ಇದೆ ಅಂತ ಹೇಳಿದಾರಲ್ವಾ, ಡಾಕ್ಟರ್ ಕಾಪಾಡ್ತಾರೆ. ದೇವಾಂಶಿಗೆ ಏನೂ ಆಗಲ್ಲ. ಅಲ್ಲ, ನಿನ್ನ ನಿನ್ ಹೊಟ್ಟೆಲಿರೋ ಮಗುನ ಬಿಟ್ಟು ಎಲ್ಲಿ ಹೋಗ್ತಾನೆ ದೇವಾಂಶ್ ಹೇಳು? ವೈದೇಹಿ, ದೇವಾಂಶಿಗೆ ಏನೂ ಆಗಲ್ಲ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಮೇಡಮ್, ದೇವಾಂಶ್ ಅವ್ರ ಹೆಂಡತಿ ಯಾರು? ನಾನೇ ನಾನೇ
ಇಲ್ಲಿ ಸ್ವಲ್ಪ ಸೈನ್ ಮಾಡ್ತೀರಾ? ಯಾಕೆ ಏನಾಯ್ತು? ಅಂದ್ರೆ ಅವ್ರಿಗೆ ಅಕಸ್ಮಾತ್ ಏನಾದರೂ ಆದ್ರೆ ಹಾಸ್ಪಿಟ್ಲ್ ಆಗ್ಲಿ ಡಾಕ್ಟರ್ಸ್ ಆಗ್ಲಿ ಜವಾಬ್ದಾರರಲ್ಲ ಅಂತ. ಅಂದ್ರೆ ಏನಂತಿದ್ದಾರೆ? ನನ್ ಭಾವ ಜೀವಂತವಾಗಿರಲ್ವಾ? ವೈದೇಹಿ, ಇದು ಫಾರ್ಮಾಲಿಟೀಸ್ಗೋಸ್ಕರ ಮಾತ್ರನೇ. ದೇವಾಂಶಿಗೆ ಏನೂ ಆಗಲ್ಲ. ಹೌದಮ್ಮ, ಫಾರ್ಮಾಲಿಟೀಸ್ಗೋಸ್ಕರ ಹೀಗೆ ಮಾಡ್ತಿದ್ದೀವಿ. ಆಪರೇಷನ್ ಥಿಯೇಟ್ರಿಗೆ ಹೋಗೋ ಪ್ರತಿ ಪೇಷಂಟು ಆರೋಗ್ಯವಾಗಿ ಬೇಗ ಹುಷಾರಾಗ್ಲಿ ಅಂತಾನೆ ಬೇಡ್ಕೋತೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಆದರೆ ನಿಮ್ಮ ಗಂಡನ ವಿಷಯದಲ್ಲಿ ಏನಾಯ್ತು ಡಾಕ್ಟರ್? ಏನಾಯ್ತು? ನಿಮಿಷಕ್ಕೆ 72 ಸಲ ಹೊಡ್ಕೋಬೇಕಾಗಿರೋ ಹಾರ್ಟು ಅವ್ರಿಗೆ 7 ಸಲ ಕೂಡ ಹೊಡ್ಕೋತಾ ಇಲ್ಲ. ಈ ಪರಿಸ್ಥಿತಿಲಿ ಆಪರೇಷನ್ ಮಾಡಲೇಬೇಕು ನಾವು. ಆದರೆ ಈ ಕಂಡೀಷನಲ್ಲಿರೋ ಯಾವುದೇ ಪೇಷಂಟ್ಗೂ ಅನಸ್ತೇಷಿಯಾ ಕೊಡೋ ಹಾಗಿಲ್ಲ. ಅದಿಲ್ಲದೆ ಆಪರೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ ಆಪರೇಷನ್ ಮಾಡ್ತೀವಿ. ಈಗ ಆಪರೇಷನ್ಗೆ ನಾವೆಲ್ಲ ರೆಡಿ ಮಾಡ್ಕೋತಿದ್ದೀವಿ. ಆಪರೇಷನ್ ಮುಗಿಯೋಷ್ಟರಲ್ಲಿ ಪ್ರಾಣ ಇರುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ. ಸೈನ್ ಹಾಕಮ್ಮ. ಅಕ್ಕ ಅಕ್ಕ ಏನಂತಿದ್ದಾರೆ? ಆಪರೇಷನ್ ಮಾಡ್ತೀನಿ ಅಂತಿದ್ದಾರೆ, ಮತ್ತೆ ಜೀವಂತವಾಗಿರ್ತಾರೋ ಇಲ್ವೋ ಹೇಳಕ್ಕಾಗಲ್ಲ ಅಂತಿದ್ದಾರೆ. ನನಗೇನು ಅರ್ಥ ಆಗ್ತಿಲ್ಲ ಅಕ್ಕ. ವೈದೇಹಿ, ಅವ್ರ ಫಾರ್ಮಾಲಿಟೀಸ್ಗೋಸ್ಕರ ಮಾತ್ರನೇ ಹೇಳ್ತಾರೆ. ದೇವಾಂಶಿಗೆ ಏನೂ ಆಗಲ್ಲ ಅಂತ ಹೇಳ್ದೆ ಅಲ್ವಾ? ಬಾ, ಸೈನ್ ಮಾಡು. ಸಹಿ ಅಂತಂದ್ರೆ ಹೇಗಿರುತ್ತೆ ಬಾವಾ? ಹೇಗಿರುತ್ತಾ? ನಮ್ಮ ಹೆಸರು ಮುದ್ದಾಗಿ ಅಂದವಾಗಿ ಎಲ್ರಿಗೂ ಇಷ್ಟ ಆಗೋ ಥರ ಇರಬೇಕು. ನೋಡು, ಏನಿದು? ಇದೇ ನನ್ನ ಸೈನು ಬಾವಾ. ನನ್ನಲ್ಲಿ ನೀನಿರೋ ಹಾಗೆ ನನ್ನ ಸೈನಲ್ಲೂ ಕೂಡ ನೀನಿರ್ಬೇಕು. ವೈದೇಹಿ, ವೈದೇಹಿ, ವೈದೇಹಿ. ವೈದೇಹಿ. ಅಮ್ಮ ವೈದೇಹಿ, ದೇವಾಂಶ್ ಹೇಗಿದ್ದಾನಮ್ಮ? ಡಾಕ್ಟರ್ ಏನಂದ್ರು? ಏನೋ ಗೊತ್ತಿಲ್ಲ ಅತ್ತೆ. ಡಾಕ್ಟರ್ ಏನೇನೋ ಹೇಳ್ತಿದ್ದಾರೆ. ನನಗ್ ಭಯ ಆಗ್ತಿದೆ. ನನ್ನ ಮೊಮ್ಮಗನಿಗೆ ಏನಾಯ್ತು? ಈ ನನ್ನ ಮೊಮ್ಮಗನಿಗೆ ಯಾಕೆ ಹೀಗಾಯ್ತು? ಅಯ್ಯೋ ಭಗವಂತ, ಮೊನ್ನೆ ಅಷ್ಟೇ ಒಂದು ಅಪಾಯದಿಂದ ಪಾರಾಗಿ ಬಂದಿದ್ದು, ಆಮೇಲೆ ಮತ್ತೆ ಯಾಕಪ್ಪ ಈ ಶಿಕ್ಷೆ? ಯಾಕೆ ನಮ್ಮ ಜೀವನದಲ್ಲಿ ಈ ರೀತಿ ಆಟ ಆಡ್ತಾ ಇದೀಯಾ ದೇವಾ? ಹೀಗೆಲ್ಲ ಮಾಡ್ತಿರೋ ದೇವರಲ್ಲ, ನಾವು ಅನ್ನೋ ವಿಷಯ ಗೊತ್ತಿಲ್ಲ. ಆದರೂ ವೈದೇಹಿಗೆ ಶೂಟ್ ಮಾಡಕ್ ಹೋಗಿ ದೇವಾಂಶಿಗೆ ಶೂಟ್ ಮಾಡಿದ್ರು. ಸರಿಯಾಗಿ ಎದೆಗೆ ಗುಂಡು ಹಾರಿಸಿದಳು ಚಂಚಲ. ಇನ್ನು ಬದುಕೋ ಚಾನ್ಸೇ ಇಲ್ಲ. ಅಯ್ಯೋ, ಎಲ್ಲ ನನ್ನ ಹಣೆ ಬರನೇ ಅಜ್ಜಿ. ದುರದೃಷ್ಟ
ನನ್ ದುರಾದೃಷ್ಟ. ಅದು ನನ್ ಭಾವಗೆ ಅಂಟ್ಕೊಳ್ತು. ಇವಾಗ ಭಾವ ಒಳಗಡೆ ಹೀಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನಾನೇ. ನನ್ನನ್ನು ಕಾಪಾಡೋದಕ್ಕೆ ಹೋಗಿ ಭಾವ ಅವನ್ ಪ್ರಾಣಕ್ಕೆ ಅಪಾಯ ತಂದ್ಕೊಂಡ. ಭಾವ ಬೇಡ ಅಂತ ಹೇಳ್ತಾನೆ ಇದ್ರು ನಾನೇ ದೇವಸ್ಥಾನಕ್ಕೂ ಹೋಗಿ ಭಾವಗಿಂತ ಪರಿಸ್ಥಿತಿ ಬರೋ ಹಾಗೆ ಮಾಡ್ಬಿಟ್ಟೆ. ನಾನೇ ಇದಕ್ಕೆ ಕಾರಣ, ನಾನೇ. ನೀನಲ್ಲ ಮಗಳೇ.